ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಸಂಸ್ಕಾರ ಮನೆಗಳಿಂದಲೇ ಆರಂಭವಾಗಬೇಕು. ಪ್ರತಿಯೊಬ್ಬರೂ ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡ್ರೆ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯ ಅಂತ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಹೇಳಿದ್ದಾರೆ. ವಿರಾಜಪೇಟೆ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ, ವಿರಾಜಪೇಟೆ ಪತ್ರಕರ್ತರ ವೇದಿಕೆ, ನ್ಯೂಸ್3 ಡಿಜಿಟಲ್ ಮೀಡಿಯಾ, ಸೈಂಟ್ ಆನ್ಸ್ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಹಯೋಗದಲ್ಲಿ ಏರ್ಪಡಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆಯಿಂದಲೇ ಸ್ವಚ್ಛತೆಯ ಜಾಗೃತಿ ಆರಂಭವಾದರೆ ಸಮಾಜದಲ್ಲಿಯೂ ಉತ್ತಮ ಪರಿಸರ ನಿರ್ಮಾಣವಾಗುತ್ತದೆ. ವಿದ್ಯಾರ್ಥಿಗಳು ಗಿಡ ನೆಡುವುದಷ್ಟೇ ಅಲ್ಲ, ಅವುಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯನ್ನು ಅರಿತು ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿದ್ದ ವಿರಾಜಪೇಟೆ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಪ್ರತಿಯೊಬ್ಬರೂ ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಅದರ ಪಾಲನೆ ಮಾಡುವ ಸಂಕಲ್ಪ ಕೈಗೊಳ್ಳಬೇಕೆಂದರು. ತಾಲೂಕು ಆಡಳಿತ, ಪತ್ರಕರ್ತರ ವೇದಿಕೆ ವಿರಾಜಪೇಟೆ, ನ್ಯೂಸ್3 ಡಿಜಿಟಲ್ ಮೀಡಿಯಾ, ನಮ್ಮ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕ, ಯುವ ರೆಡ್ ಕ್ರಾಸ್ ಘಟಕಗಳ ಸಹಯೋಗದಲ್ಲಿ ಇಂದು ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಪರಿಸರ ನಮ್ಮ ಜೀವನದ ಒಂದು ಭಾಗ. ಪರಿಸರ ಬಿಟ್ಟು ನಾವಿಲ್ಲ, ನಾವು ಬಿಟ್ಟು ಪರಿಸರ ಇಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಕಳ್ಕೊಳ್ಳೋಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಸಿಗಬೇಕಾದಷ್ಟು ಮಹತ್ವ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಸಿಗ್ತಾ ಇಲ್ಲ ಅನ್ನೋದು ನಾವು ತೀವ್ರ ಆತಂಕಕ್ಕೆ ಎಡಮಾಡಿಕೊಂಡಿರ್ತಕ್ಕಂಥದ್ದು. ಇವತ್ತು ಮಕ್ಕಳನ್ನು ಕರೆಸಿ ಗಿಡ ಯಾಕೆ ನಡೆಸಬೇಕು ಅಂತೇಳಿ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಜನ ಬೇಕು ಅಂತ ಅಲ್ಲ, ನಿಮ್ಮಲ್ಲಿ ಒಂದು ಪರಿಸರದ ಪ್ರಜ್ಞೆ ಮೂಡಬೇಕು ಅನ್ನೋ ಒಂದು ಉದ್ದೇಶದಿಂದ. ಪರಿಸರದ ಪ್ರಜ್ಞೆ ಏನಂತಂದರೆ, ಈ ಪರಿಸರದ ಬಗ್ಗೆ ನಿಮ್ಗೆ ಅರಿವಿರಬೇಕು. ಪರಿಸರಕ್ಕೆ ನಾನೇನು ಕೊಡಬೇಕು, ಪರಿಸರ ನನಗೇನು ಕೊಡ್ತಾ ಇದೆ, ಅದನ್ನು ಹಿಂತಿರುಗಿ ನಾವು ಕೊಡುವಂಥ ಅವಶ್ಯಕತೆ ಏನಿದೆ, ಇದು ಯಾರ್ಯಾರಿಗೆ ಪ್ರಯೋಜನ ಆಗ್ತದೆ, ಮುಂದಿನ ಪೀಳಿಗೆಗೆ ಹೇಗೆ ಪ್ರಯೋಜನ ಆಗ್ತದೆ ಅಂತೇಳಿ ಅದನ್ನು ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನ ನ್ಯೂಸ್3 ಡಿಜಿಟಲ್ ವಾಹಿನಿಯಿಂದ ಇವತ್ತು ನಿಮ್ಗಳ ಮೂಲಕ ಮಾಡ್ತಾ ಇದ್ದಾರೆ. ಇವೆಲ್ಲ ಎನ್ಎಸ್ಎಸ್ ಕಾರ್ಯಕರ್ತರು ನಿಮಗೆ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದು ಈ ಕಾಲೇಜು ಅವಧಿಯಲ್ಲೇ ನಿಮ್ಮ ತಲೆಯಲ್ಲಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಭಾಳ ಒಂದು ಮಹತ್ತರವಾದ ಕಾರ್ಯಕ್ರಮ ಎನ್ಎಸ್ಎಸ್ ಘಟಕ. ಅಲ್ಲಿ ಆ ಸೇವೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರ ಬಗ್ಗೆ ಸೇವೆ ಮಾಡಬೇಕು, ಸಮಾಜದ ಬಗ್ಗೆ ಚಿಂತನೆ ಇರಬೇಕು, ಸಮಾಜದ ಬಗ್ಗೆ ಕಾಳಜಿ ಏಕೆ, ಪರಿಸರದ ಬಗ್ಗೆ ಕಾಳಜಿ ಯಾಕಿರಬೇಕು ಅಂತೇಳಿ ಮೊನ್ನೆ ತಹಶೀಲ್ದಾರ್ ಅವ್ರು ಹೇಳಿದ್ರು. ನಾನು ಪ್ರತಿದಿನ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಓಡಾಟ ಮಾಡಬೇಕಾದ್ರೆ ಲಾರಿಗಟ್ಟಲೆ ಮರಗಳನ್ನು ಕಡಿದು ಹೋಗುವಂತ ನೋಡ್ತಾ ಇದ್ದೀವಿ. ಅದೆಲ್ಲೂ ನಾವು ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನ ಭಾಳ ಕಡಿಮೆ ನೋಡ್ತಾ ಇದ್ದೀವಿ. ಆ ಬ್ಯಾಲೆನ್ಸ್ ತಪ್ಪೋದು ಮುಂದಿನ ದಿನಗಳಲ್ಲಿ. ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ, ಯಾರು ಮರ ಎಲ್ಲ ಕಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಕಡ್ದವರಿಗೆ ಅಷ್ಟೇ ಗಿಡಗಳನ್ನ ನೆಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಒಂದು ಜಾಗೃತಿ ಮೂಡಿಸುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾರೋ ಹಿರಿಯರು ಮಾಡಿಕೊಟ್ಟಂಥ ಕೊಡಗನ್ನ, ಈ ಪರಿಸರವನ್ನು ನಾವೆಲ್ಲ ಹಾಳು ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಭಾವನೆ ಇದೆ. ಅದಕ್ಕಾಗಿ ಅದನ್ನು ಸರಿ ಮಾಡಬೇಕಾದ ಜನ ಯಾರು ಅಂತಂದರೆ ಯುವಕರು ಅಥವಾ ವಿದ್ಯಾರ್ಥಿಗಳು. ಹಾಗಾಗಿ ನಿಮ್ಮನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ತುಂಬ ಮಹತ್ತರವಾದ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ. ಈ ಬಗ್ಗೆ ನಾವೆಲ್ಲರೂ ಸೇರಿ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಜೊತೆಗೆ ಅದನ್ನು ನಿಜವಾದ ಕಾಳಜಿಯನ್ನು ತೋರಿಸ್ಬೇಕು. ಒಂದು ಫೋಟೋಗೂ ಆಗಲಿ ವಿಡಿಯೋಗೂ ಆಗಲಿ, ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಕಾಳಜಿ ಅದು ಬೇಡ. ಅದು ಕಾಟಾಚಾರದ ಕಾಳಜಿ. ಆ ಕಾಳಜಿ ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ಬರಲಿ. ಒಂದೊಂದು ಗಿಡ ನಿಮ್ಮ ಹೆಸರನ್ನು ಹೇಳಿ. ನಾನು ಚಿಕ್ಕ ಪ್ರೈಮರಿ ಸ್ಕೂಲ್ ಇದ್ದಾಗ ಒಂದು ಗಿಡ ನಡೆಸಿದ್ರು ಟೀಚರು. ಪ್ರತಿ ಸರಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೀವಿ, ನಾವು ನೆಟ್ಟಿದ್ದ ಗಿಡ ಅಂತೇಳಿ. ಆ ಹೆಮ್ಮೆ ನಮಗಿರಬೇಕು ಅನ್ನೋದು. ಅದರಿಂದ ಈ ಪರಿಸರ ಸಮತೋಲನ ಮಾಡುವಂಥದ್ದಾಗಬೇಕು. ಇವತ್ತಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ಮಳೆ ಯಾವಾಗ ಬರಬೇಕಾಯ್ತು, ಯಾವಾಗ ಬರ್ತಾ ಇದೆ ಗೊತ್ತೇ ಇಲ್ಲ. ಅದು ಮೊದಲೊಂದು ಫಿಕ್ಸ್ ಆಗಿತ್ತು, ಇವತ್ತೇ ಮಳೆ ಬರ್ತದೆ, ಇವತ್ತು ಎಂಡ್ ಆಗ್ತದೆ ಅಂತೇಳಿ. ಇವತ್ತಿಲ್ಲ, ಮಳೆಯನ್ನು ನಾವು ಕಾಯಬೇಕಾಗಿದೆ. ಅದು ಕೊಡಗಲ್ಲಿ ಮಳೆ ಇಲ್ಲ ಅಂದರೆ ಇನ್ನೆಲ್ಲಿ ಮಳೆ ಬರಬೇಕು ಯೋಚನೆ ಮಾಡೋಣ. ಹಾಗಾಗಿ ಇದು ಒಂದು ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮ. ನನ್ನ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆಯೋಜಕರಿಗೆ ವಂದಿಸಿ. ಸೈಂಟ್ ಆನ್ಸ್ ಪದವಿ ಕಾಲೇಜಿನ ವ್ಯವಸ್ಥಾಪಕರಾದ ರೆವರೆಂಡ್ ಫಾದರ್ ಮದಲೈ ಮುತ್ತು ಮಾತನಾಡಿ, ನಾವು ಭೂಮಿಯನ್ನು ರಕ್ಷಿಸಿದರೆ ಭೂಮಿ ನಮ್ಮನ್ನು ರಕ್ಷಿಸುತ್ತದೆ. ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ನಮ್ಮ ಭೂಮಿಯನ್ನು ಮಾತೃಭೂಮಿ, ಮದರ್, ತಾಯಿನಾಡು ಎಂಬುದಾಗಿ ನಾವು ಕರೀತೀವಿ. ಯಾಕಂದರೆ ಆ ಭೂಮಿ ತಾಯಿಯ ಸ್ಥಾನದಲ್ಲಿದ್ದು ನಮ್ಮನ್ನು ಪೋಷಿಸುತ್ತಾ ಇದೆ. ಆದರೆ ಅದಕ್ಕೆ ನಾವು ಕೇಡು ಬರೆದಾಗ ಅದು ನಮ್ಮ ಮೇಲೆ ರಿವೆಂಜ್ ತಗೊಳ್ತದೆ. ಅದರಿಂದನೇ ಬರಗಾಲ ಅಥವಾ ಬೇರೆ ನಾನಾ ರೀತಿಯ ಪ್ರಕೃತಿ ವಿಕೋಪಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ಅಂದರೆ ನಾವು ಆ ತಾಯಿಯ ಸ್ಥಾನದಲ್ಲಿರುವ ಆ ಭೂಮಿ, ಆ ತಾಯಿ ನಮ್ಮನ್ನು ಪೋಷಿಸುತ್ತಾ ನಮ್ಮನ್ನು ಕಾಪಾಡುತ್ತಿರುವ ಆ ಭೂಮಿಗೆ ನಾವು ಸರಿಯಾದ ರೀತಿಯಲ್ಲಿ ಪೋಷಣೆ ನಾವು ಅದನ್ನು ನೋಡ್ತಾ ಇಲ್ಲ.
ಆದ್ದರಿಂದ ಯಾವತ್ತೂ ಯಾವಾಗ ನಾವು ಪ್ರಕೃತಿಯನ್ನು ಮೀರಿ ಹೋಗ್ತೇವೋ ಆ ಪ್ರಕೃತಿ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ತಾ ಇದೆ. ಅದನ್ನ ನಾವು ಎಲ್ಲ ತಿಳ್ಕೊಳ್ಬೋದು, ಪ್ರಕೃತಿ ವಿಕೋಪ ಹಿಂಗಾಯಿತು ಇಲ್ಲ, ಅದು ಮಾನವ ನಿರ್ಮಿತ, ನಮ್ಮ ಕೈಯಿಂದ ಆಗ್ತಾ ಇರುವುದು. ಆದ್ದರಿಂದ ಯಾವಾಗ ನಾವು ಗಿಡ ನೆಟ್ಟು ಆ ಭೂಮಿಯನ್ನು ಭೂಮಿ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತೇವೋ ಅದು ನಾವು ಅಷ್ಟು ತನಕ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇವೆ. ಅದನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಗ್ರೀನ್ ಕ್ಯಾಂಪಸ್ ಕ್ಲೀನ್ ಕ್ಯಾಂಪಸ್ ಎಂಬ ಧ್ಯೇಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿರಬೇಕು. ಕ್ಲೀನ್ ಕ್ಯಾಂಪಸ್ ಆಗಿ ಎಲ್ಲ ಮನೆ ಹತ್ರನೂ ಎಲ್ಲ ಕಚೇರಿ ಹತ್ರನೂ ಶಾಲಾ ಕಾಲೇಜಿನ ಹತ್ರ ಆಗಲಿ ಅಂತ ಆಶಿಸುತ್ತಾ ವಿಶ್ವ. ವಿರಾಜಪೇಟೆಯ ಪುರಸಭೆಯ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ ಮಾತನಾಡಿ, ಪಟ್ಟಣದಲ್ಲಿ ಸ್ವಚ್ಛತೆ ಕುರಿತು ಜನಜಾಗೃತಿ ಮೂಡಿಸಲು ಪುರಸಭೆ ವಿವಿಧ ಕ್ರಮಗಳನ್ನು ಕೈಗೊಂಡಿದ್ದು, ಸಾರ್ವಜನಿಕರು ಪ್ಲಾಸ್ಟಿಕ್ ಹಾಗೂ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಪರಿಸರ ಸಂರಕ್ಷಣೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನ್ಯೂಸ್ ಮೀಡಿಯಾ ಇರ್ಬೋದು, ತಾಲೂಕು ಆಡಳಿತ ಹಾಗೂ ಸೆಂಟೆನ್ಸ್ ಕಾಲೇಜು, ಯುವ ರೆಡ್ ಕ್ರಾಸ್ ಘಟಕ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಯಾಕೆಂದರೆ ಇದು ಹಲವಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಹೇಳಬೇಕಂದ್ರೆ, ಈಗ ಪುರಸಭೆ ವತಿಯಿಂದ ಪ್ರತಿನಿತ್ಯ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಷ್ಟೇ ನಾವು ಪುರಸಭೆ ಪೌರ ಕಾರ್ಮಿಕರಾಗಲಿ, ನಾವಾಗಲಿ, ನಮ್ಮ ಸಿಬ್ಬಂದಿಗಳಾಗಲಿ ಎಷ್ಟೇ ಶ್ರಮ ವಹಿಸಿದರೂ ಸಹ ಸ್ವಚ್ಛತೆ ಸಾಕಾಗೋದಿಲ್ಲ. ಪ್ರತಿನಿತ್ಯ ಏನೋ ಸಾವಿರಾರು ಜನಸಂಖ್ಯೆ ಪಟ್ಟಣದಲ್ಲಿ ಓಡಾಡ್ತಾ ಇರ್ತಾರೆ. ಅದೇ ರೀತಿ ಅವರವರು ತಿಳ್ಕೊಳ್ಬೇಕು, ನಾವು ಸಹ ಇದರಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಮನೆಯಿಂದಲೇ, ಈಗ ಮಾನ್ಯ ತಹಸೀಲ್ದಾರ್ ತಿಳಿಸಿದರು, ಮನೆಯಿಂದಲೇ ಸ್ವಚ್ಛತೆಯನ್ನು ಕಾಪಾಡುವಂಥ ಕಲ್ಪನೆಯನ್ನು ರೂಪಿಸ್ಕೊಳ್ಬೇಕು. ಹಸಿ ಕಸಾಗಲಿ ಒಣ ಕಸಾಗಲಿ ಮನೆಯಿಂದಲೇ ಸಪ್ರೇಟ್ ಮಾಡುವಂಥದ್ದು, ಮತ್ತು ಪ್ಲಾಸ್ಟಿಕ್ಕನ್ನು ಬಳಸದೇ ಇರೋದು. ಪ್ಲಾಸ್ಟಿಕ್ ಒಂದು ಮುಂದಿನ ಪೀಳಿಗೆಗೆ ಈ ಥರ ನಾವು ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಬಿಸಾಡಿ ಮುಂದಿನ ಪೀಳಿಗೆಗೆ ಒಂದು ಮಾರಕವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ತಿಳ್ಕೊಂಡು ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ಏನು ವನ ಮಹೋತ್ಸವವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಬೇಕು ಅಂತ ಕೇಳ್ಕೊಳ್ತಾ ಸೈಂಟ್ ಆನ್ಸ್ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕದ ಅಧಿಕಾರಿ ಬಿಎನ್ ಶಾಂತಿ ಭೂಷಣ್, ಗ್ರೇಡ್ 2 ತಹಶೀಲ್ದಾರ್ ಪ್ರದೀಪ್ ಕುಮಾರ್, ಪ್ರಾಂಶುಪಾಲೆ ತೃಪ್ತಿ ಬೋಪಣ್ಣ, ಐಕ್ಯೂಎಸಿ ಸಂಚಾಲಕಿ ಹೇಮಾ, ಯುವ ರೆಡ್ ಕ್ರಾಸ್ ಘಟಕದ ಅಧಿಕಾರಿ ವಿಲಿಂದ ಗೋನ್ಸ್ವಾಲೆಸ್, ನ್ಯೂಸ್ 3 ಡಿಜಿಟಲ್ ಮೀಡಿಯಾ ಸಂಪಾದಕ ಶಶಿ ಅಚ್ಚಪ್ಪ, ಅಫ್ತಾಬ್, ಮೊಹಮ್ಮದ್ ನಯಾಜ್, ಬಾಚಯ್ಯ ಸುಬ್ರಹ್ಮಣಿ, ಮಂಜುನಾಥ್, ತಾಲೂಕು ಕಚೇರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ, ಎನ್ಎಸ್ಎಸ್ ಸ್ವಯಂ ಸೇವಕರು, ಪುರಸಭೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಈ ಸಂದರ್ಭ ಪಾಲ್ಗೊಂಡಿದ್ದರು.